ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಅದು KKR ಗೆ ಕ್ಯಾಮ್ರನ್ ಗ್ರೀನ್ ಇಂದ ಗುಡ್ ನ್ಯೂಸ್ ಸಿಕ್ಕಿದೆ. ಅದೇನಂತ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪಟ್ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ. ಹಾಗೆ ಈ ವಿಡಿಯೋನ ನಿಮ್ಮೆಲ್ಲ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಗೈಸ್. ಬನ್ನಿ ಗೈಸ್, KKR ನ ಟೀಮ್ಗೆ ಕ್ಯಾಮ್ರನ್ ಗ್ರೀನ್ ಇಂದ ಗುಡ್ ನ್ಯೂಸ್ ಸಿಕ್ಕಿದೆ. ಏನಪ್ಪಾ ಅಂದ್ರೆ KKR ಟೀಮ್ಗೆ ಅವರು ಬೌಲಿಂಗ್ ಮಾಡ್ತಾರಂತೆ. ಯಾವಾಗಿಂದ ಅಂತ ನೋಡೋಣ. ಅದಕ್ಕೂ ಮುಂಚೆ KKR 25.20 ಕೋಟಿ ಕೊಟ್ಟು ಅವ್ರನ್ನ ತಗೊಂಡಿದ್ರು. 25 ಕೋಟಿ ಕೊಟ್ಟರು ಕೂಡ ಅವರು 3 ಮ್ಯಾಚ್ ಆಡಿ 3 ಮ್ಯಾಚ್ ಅಲ್ಲಿ ಬ್ಯಾಟಿಂಗ್ ಅಲ್ಲಿ ಕೇವಲ 24 ರನ್ ಹೊಡೆದಿದ್ದಾರೆ. 24 ರನ್ ಅಷ್ಟೇ. ಅದರಲ್ಲಿ MI ವಿರುದ್ಧ 18 ರನ್ ಹೊಡೆದಿದ್ದು ವೇಸ್ಟ್ ಆಗಿತ್ತು. ಆದ್ರೆ ಇವರು ಬೌಲಿಂಗ್ ಮಾಡಲ್ಲ. ಆಸ್ಟ್ರೇಲಿಯಾ ಕ್ರಿಕೆಟ್ ಟೀಮ್ ಇಂದ ಇವ್ರಿಗೆ ಏನಪ್ಪಾ ಅಂದ್ರೆ ಕ್ಲಿಯರೆನ್ಸ್ ಸಿಕ್ಕಿಲ್ಲ ಅಂತ ಅವ್ರು ಬೌಲಿಂಗ್ ನ ಮಾಡ್ತಾ ಇರ್ಲಿಲ್ಲ. ಬಟ್ ಆದ್ರೆ ಈಗ ಅವರು ಇವತ್ತು ಇರುವಂತಹ LSG ಮ್ಯಾಚ್ ನಲ್ಲಿ ಬೌಲಿಂಗ್ ಮಾಡ್ತಾರಂತೆ. ಇದನ್ನ ESPN ಅವರು ಅಪ್ಡೇಟ್ ಮಾಡಿದ್ದಾರೆ. ESPN ಅಪ್ಡೇಟ್ ಮಾಡೋರೆ ಅಂದ್ರೆ ಅದು ಪಕ್ಕಾ ಕರೆಕ್ಟ್ ಆಗಿರುತ್ತೆ. ಅದರಿಂದ ಕ್ಯಾಮ್ರಾನ್ ಗ್ರೀನ್ ಅವರು ಇವತ್ತು ಬೌಲಿಂಗ್ ಮಾಡ್ತಾರೆ. ಎಷ್ಟು ಓವರ್ ಬೌಲಿಂಗ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಬಟ್ ಎಲ್ಲಾ ಟೀಮ್ಗಳು ಕೂಡ ಕ್ಯಾಮ್ರಾನ್ ಗ್ರೀನ್ ಮೇಲೆ ಹೋಗಿ ಮಕ್ಕರ್ ಆಗಿರೋದೇ ಹೆಚ್ಚು. ಮುಂಬೈ ಇಂಡಿಯನ್ಸ್ 17.50 ಕೋಟಿ ಕೊಟ್ಟರು ಮಕ್ಕರ್ ಆದ್ರು. RCB ಟ್ರೇಡ್ ಮಾಡ್ಕೊಂಡ್ರು, ಅವರು ಕೂಡ ಅಷ್ಟು ದುಡ್ಗೆ ಮಕ್ಕರ್ ಆದ್ರು. ಬಟ್ RCB ಒಂದ್ ಮಟ್ಟಿಗೆ ತಕ್ಕ ಮಟ್ಟಿಗೆ ಆಡಿದ್ರು. ಬಟ್ KKR 25 ಕೋಟಿ ಕೊಟ್ಟು ತಗೊಂಡಿದೆ. ಇವ್ರು ಬರೀ ಬ್ಯಾಟಿಂಗ್ ಮಾಡೋದ್ರಿಂದ ಅವ್ರಿಗೆ ಆಗ್ತಿರ್ಲಿಲ್ಲ. ಇವಾಗ ಬೌಲಿಂಗ್ ಕೂಡ ಮಾಡ್ತಾರಂತೆ. ಬೌಲಿಂಗ್ ಅಲ್ಲಿ ಯಾವ ರೀತಿ ಆಡ್ತಾರೆ ಕ್ಯಾಮ್ರಾನ್ ಗ್ರೀನ್ ಅವರು ಅಂತ ನೋಡೋಣ. ಇದಾಗಿತ್ತು ಇವತ್ತಿನ ಅಪ್ಡೇಟ್. ಇದೇ ರೀತಿ ಅಪ್ಡೇಟ್ ನ ಡೈಲಿ ಕೊಡ್ತಾ ಇರ್ತೀನಿ. ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಗೈಸ್.